ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಷೇಕ್ ದೀಪ್ಗೆ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಅಭಿಷೇಕ್ ದೀಪ್ಗೆಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಅಭಿಷೇಕ್ ದೀಪ್ಗೆ ಇವತ್ತು ತಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನು ಏನು ನಡೆಸ್ತಾ ಇದ್ರು, ಇವತ್ತು ಎಂಡ್ ಮಾಡಿದ್ರು. ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿದ್ರು, ಹೋರಾಟದಲ್ಲಿ ದುಃಖಿದ್ರು, ಹೋರಾಟ ಮಾಡ್ತಾ ಇದ್ರು. ಅವರನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಎರಡೂ ದೃಶ್ಯಗಳನ್ನು ಗಮನಿಸಿ. ಒಂದು ಕಡೆ ಯುವ ಸಮೂಹ, ಸಿಜೆಪಿಯ ಸದಸ್ಯರು, ಈ ವಿದ್ಯಾರ್ಥಿಗಳು ಎಲ್ಲರೂ ಬೀದಿಗಿಳಿದು ನಡೆಸ್ತಾ ಹೋರಾಟ, ಅದನ್ನು ಹತ್ತಿಕ್ಕೋದಕ್ಕೆ ನಡೀತಾ ಇರುವಂತಹ ಬಲ ಪ್ರಯೋಗ, ಲಾಠಿ ಚಾರ್ಜ್. ಮತ್ತೊಂದು ಕಡೆ ಬೇರೆ ಬೇರೆ ಪಕ್ಷದ ಸದಸ್ಯರುಗಳು ಕೊಡ್ತಾ ಇರುವಂತಹ ಬೆಂಬಲ. ಸಮಾಜವಾದಿ ಪಕ್ಷದ ಡಿಂಪಲ್ ಯಾದವ್ ಅವರು ಬೆಂಬಲವನ್ನು ಕೊಟ್ಟರು. ನೋಡಿ, ಇನ್ನೊಂದು ಕಡೆ ದೀಪ್ಕೆ ಅವರನ್ನ ನೋಡ್ತಾ ಇದ್ರೆ, ದೀಪ್ಕೆ ಇವತ್ತು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಎಂಡ್ ಮಾಡಿದ್ರು. ಉಪವಾಸ ಸತ್ಯಾಗ್ರಹ ಅವರು ಕೂಡ ಕೂತಿದ್ರು. ಯಾವಾಗ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಎತ್ಕೊಂಡು ಹೋಗ್ಲಾಯ್ತು ಆ ಸ್ಥಳದಿಂದ, ಅದಾದ ನಂತರ ಆ ಸ್ಥಳದಲ್ಲಿ ನಾವು ಪ್ರತಿಭಟನೆ ಕೂರ್ತೀವಿ ಅಂತ ಹೇಳಿ ದೀಪ್ಕೆ ಆದಿಯಾಗಿ ಇನ್ನೂ ಕೆಲವೊಂದಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ರು, ಉಪವಾಸವನ್ನ ಮಾಡ್ತಾ ಇದ್ರು. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಹರೀಶ್, ಈಗ ಒಂದ್ ಕಡೆ ಅಭಿಷೇಕ್ ದೀಪ್ಕೆಯನ್ನ ವಶಕ್ಕೆ ಪಡೆದಿದ್ದಾರೆ, ಇದು ಒಂದು ವಿಚಾರ. ಸದ್ಯಕ್ಕೀಗ ಪರಿಸ್ಥಿತಿ ಹೇಗಿದೆ, ಯಾವ ಸ್ವರೂಪದಲ್ಲಿ, ಯಾವ ರೀತಿಯಲ್ಲಿ ಈಗ ಪ್ರತಿಭಟನೆಗಳು ಸಾಗ್ತಾ ಇವೆ ಅನ್ನುವಂಥದ್ದು. ನೋಡಿ, ಒಂದು ವಿಚಾರ ಆಗ್ಲೇ ನಾನು ಹೇಳ್ತಾ ಇದ್ದೆ ಹರೀಶ್, ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು, ಅದನ್ನ ಹತ್ತಿಕ್ಕೋದಕ್ಕೆ ಬಂದಿರುವಂತಹ ಪೊಲೀಸರು ಎಲ್ಲರೂ ಕೂಡ ನಮ್ಮವರೇ. ಇವ್ರಿಗೆ ಈ ಕಡೆಯಿಂದ ಕಲ್ಲೇಟ್ ಬೀಳ್ತಾ ಇದೆ, ಇವ್ರ ಈ ಕಡೆಯಿಂದ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಡೀತಾ ಇರುವಂತಹ ಪ್ರತಿಭಟನೆಯ ಸ್ವರೂಪ ಸದ್ಯಕ್ಕೆ ಹೇಗಿದೆ ಹಾಗಾದ್ರೆ ಹರೀಶ್? ರೆಹಮಾನ್, ಸಂಸತ್ ಆವರಣದ ಸುತ್ತಮುತ್ತ ಇರತಕ್ಕಂಥ ಮೆಟ್ರೋ ಸ್ಟೇಷನ್ಗಳನ್ನು ಸದ್ಯಕ್ಕೆ ಈಗ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ಬಹು ಮುಖ್ಯವಾಗಿ ಸಂಸತ್ ಆವರಣದ ಸುತ್ತಮುತ್ತ ಇರತಕ್ಕಂಥ ರಾಜೀವ್ ಚೌಕ್ ಮೆಟ್ರೋ ಸ್ಟೇಷನ್, ಕೃಷಿ ಭವನ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ಸ್ಟೇಷನ್, ಈ ಮೂರು ಮೆಟ್ರೋ ಸ್ಟೇಷನ್ಗಳಿಂದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ನುಗ್ಗಿ ಬಂದ್ರು. ಅಂದ್ರೆ ಕೇವಲ ಜಂತರ್ ಮಂತರ್ಗೆ ಬರ್ತಾರೆ, ಜಂತರ್ ಮಂತರ್ ಇಂದ ಪಾರ್ಲಿಮೆಂಟ್ ಸ್ಟ್ರೀಟ್ ಇಂದ ಪಾರ್ಲಿಮೆಂಟ್ ಕಡೆಗೆ ಬರೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದನ್ನ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಪ್ರತಿಭಟನಾಕಾರರು ಯಾವಾಗ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಅವಕಾಶ ಇಲ್ಲ, ಅಲ್ಲಿ ಲಾಠಿ ಪ್ರಹಾರ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಮೆಟ್ರೋ ಸ್ಟೇಷನ್ಗಳ ಮೂಲಕ ಅವರು ಬೇರೆ ಬೇರೆ ಮಾರ್ಗಗಳ ಮೂಲಕ ಪಾರ್ಲಿಮೆಂಟ್ ಹತ್ರಕ್ಕೆ ಬರೋದಕ್ಕೆ ಪ್ರಯತ್ನವನ್ನ ಮಾಡಿರುವಂತಹದ್ದು. ಒಂದ್ ಕಡೆ ಕೃಷಿ ಭವನದ ಮೆಟ್ರೋ ಸ್ಟೇಷನ್ ಅನ್ನು ಕೂಡ ಈಗ ಸದ್ಯಕ್ಕೆ ಬಂದ್ ಮಾಡಿರುವಂತಹದ್ದು. ಪ್ರೆಸ್ ಕ್ಲಬ್ ಮತ್ತೆ ರೈಲ್ವೆ ಭವನ್ ಮತ್ತೆ ಸಂಸತ್ ಭವನ ಇದರ ಮಧ್ಯೆ ಇರತಕ್ಕಂತಹ ಕೃಷಿ ಭವನ್ ಮೆಟ್ರೋ ಸ್ಟೇಷನ್ ಇಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಂಸತ್ ಆವರಣಕ್ಕೆ ನುಗ್ಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಪೊಲೀಸರು ಅಶ್ರುವಾಯುವನ್ನು ಸಿಡಿಸಿದ್ದಾರೆ, ಜಲಪಿರಂಗಿಯನ್ನು ಕೂಡ ಪ್ರಯೋಗ ಮಾಡಿರುವಂತಹದ್ದು. ಸದ್ಯಕ್ಕೆ ವಿದ್ಯಾರ್ಥಿಗಳು ಅಲ್ಲೇ ಇದ್ದಾರೆ, ಅವ್ರನ್ನ ಚದುರಿಸಲಿಕ್ಕೆ ಬೇರೆ ರೀತಿಯ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರೆ ಮತ್ತಷ್ಟು ವಿದ್ಯಾರ್ಥಿಗಳು ರೊಚ್ಚಿಗೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವ್ರನ್ನ ಅಲ್ಲೇ ತಡೆ ಹಿಡಿಯುವಂತ ಕೆಲಸವನ್ನ ಈಗ ಮಾಡಲಾಗಿದೆ. ಜೊತೆಗೆ ಜಂತರ್ ಮಂತರ್ನಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದ್ದಾರೆ, ಅಲ್ಲೂ ಕೂಡ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಚಕಮಕಿ ನಡೆದಿರುವಂತಹದ್ದು. ಬಹು ಮುಖ್ಯವಾಗಿ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನ ಪೊಲೀಸರ ಮೇಲೆ ಮಾಡಿದ್ದಾರೆ, ಪೊಲೀಸರು ಅಶ್ರುವಾಯುವನ್ನು ಸಿಡಿಸಿದ್ದಾರೆ, ಲಾಠಿ ಪ್ರಹಾರ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿಗಳು ಕೂಡ ಸಿಕ್ಕ ಕಲ್ಲು ದೊಣ್ಣೆಗಳನ್ನ ಬೀಸುವಂತ ಪ್ರಯತ್ನವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದೆ. ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿರುವಂತಹದ್ದು. ಆಮ್ ಆದ್ಮಿ ಪಕ್ಷದ ನಾಯಕರಂತ ಮನೀಶ್ ಸಿಸೋಡಿಯಾ, ಮಾಜಿ ಮುಖ್ಯಮಂತ್ರಿ ಆದಂತಹ ಅತೀಶಿ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈಗ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಮಾಜವಾದಿ ಪಕ್ಷದ ನಾಯಕಿ ಡಿಂಪಲ್ ಯಾದವ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹದ್ದು, ನಮ್ಮ ಬೆಂಬಲ ಇದೆ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸಮಾಜವಾದಿ ಪಕ್ಷದ ಎಲ್ಲಾ ಸಂಸದರು ಕೂಡ ಸಂಸತ್ ಆವರಣದಲ್ಲಿ ಒಂದು ಪ್ರೊಟೆಸ್ಟ್ ಮಾರ್ಚ್ ಅನ್ನ ಕೂಡ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಈ ಒಂದು ಸಿಜೆಪಿ ಸಂಘಟನೆ ಪ್ರಮುಖ ನಾಯಕರಾಗಿರ್ತಕ್ಕಂಥ ಅಭಿಜಿತ್ ದೀಪ್ಕೆಯನ್ನ ಸದ್ಯಕ್ಕೀಗ ಪೊಲೀಸರು ಬಂಧಿಸಿದ್ದಾರೆ. ಬಹು ಮುಖ್ಯವಾಗಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಸಂಧಾನ ಮಾಡಬೇಕು, ಈ ಪ್ರತಿಭಟನೆ ತೀವ್ರ ರೀತಿಯಲ್ಲಿ ಹೋಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಅಭಿಜಿತ್ ದೀಪ್ಕೆಯನ್ನ ಮನವೊಲಿಸುವಂತ ಕೆಲಸ ನಡೀತಾ ಇದೆ. ಆದ್ರೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದಿರೋದ್ರಿಂದ ಅಭಿಜಿತ್ ದೀಪ್ಕೆ ಮಾತನ್ನು ಕೂಡ ಕೇಳದಲ್ಲೇ ಇರುವಂತಹ ಪರಿಸ್ಥಿತಿ ಈಗ ಬಂದಿರುವಂತಹದ್ದು. ಏಕೆಂತಂದ್ರೆ ಅಭಿಜಿತ್ ದೀಪ್ಕೆ ಪ್ರಥಮ ಬಾರಿಗೆ ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅನ್ನುವಂಥದ್ದನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಓಪನ್ ಮಾಡಿದ ತಕ್ಷಣವೇ ಕೇವಲ 3-4 ದಿವಸಗಳಲ್ಲಿ 15-16 ಮಿಲಿಯನ್